ಮಾಡಲಿಕ್ಕೆ ಆದೇಶ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರನ್ನಾಗಿ ಕಾಂತರಾಜು ಅವರನ್ನು ಮಾಡಿದ್ರು. ನಮ್ಮ ಸ್ನೇಹಿತರು ಅವರು ನಂತರ ವಕೀಲರು ಧರ್ಮರಾಜ್ ಅವರನ್ನು ಮಾಡಿದ್ರು. ಲಿಂಗಪ್ಪ ಅಂತ ಹೇಳಿ ಮೈಸೂರು ಕಡೆಯವರು ಸಾಹಿತಿಗಳು, ಅವರು ಸಮಾಜದ ಎಳೆಯನ್ನ ಬಹಳ ಆಳವಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು. ಆಯೋಗದ ಎಲ್ಲರೂ ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರತಕ್ಕಂಥವ್ರನ್ನೇ ಆಯ್ಕೆ ಮಾಡಿ ಆಯೋಗವನ್ನ ಸೃಷ್ಟಿ ಮಾಡಲಾಯಿತು. ಆದ್ರೆ ಇನ್ನೇನು ಎಲೆಕ್ಷನ್ 2 ತಿಂಗಳಿದೆ ಅನ್ನುವಾಗ ಆಯೋಗದ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿತು. ಅದರಲ್ಲಿ ಹಲವಾರು ವಿಚಾರಗಳನ್ನ ಓದಿಕೊಂಡಂತ ಮೇಲ್ವರ್ಗದವರು ಈ ವರದಿ ಅನುಷ್ಠಾನಕ್ಕೆ ಬಂದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಮೇಲ್ವರ್ಗದವರಿಗೆ ಹೊಡೆತ ಆಗುತ್ತೆ. ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಅವಕಾಶಗಳನ್ನ ಜಾಸ್ತಿ ಕಲ್ಪಿಸಿಕೊಡ್ಬೇಕಾಗುತ್ತೆ. ಹಿಂದುಳಿದ ವರ್ಗಗಳಿಗೆ ಈ ಮಾಹಿತಿ ಎಲ್ಲ ತಲುಪಿದ್ರೆ ಅವರು ಪ್ರಬಲರಾಗ್ಬಿಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಮೇಲ್ವರ್ಗದವರು ರಾಜಕೀಯ ಒತ್ತಡ ತಂದ್ರು. ತಮ್ಗೆಲ್ಲರಿಗೂ ಗೊತ್ತಿರೋದೆ, ಟಿವಿಗಳಲ್ಲಿ ಮತ್ತೆ ಪೇಪರ್ಗಳಲ್ಲಿ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದೇ ಪ್ರಸಾರ ಆಯಿತು. ಸುಮಾರು 1 ವಾರ ಹಿಂದುಳಿದ ವರ್ಗಗಳಲ್ಲಿ ಈ ಜಾತಿಯವರು ಇಷ್ಟು ಲಕ್ಷ ಜನ ಇದ್ದಾರೆ, ಇವರಿಗೆ ಇಷ್ಟು ಅವಕಾಶಗಳು ಕಲ್ಪಿಸಬೇಕು, ಇಂಥ ಸರ್ವೆ ಆಗಿದೆ, ಇವರು ಅತಿ ಹಿಂದುಳಿದಿದ್ದಾರೆ, ಇವರಿಗೆ ಅವಕಾಶಗಳೇ ಇಲ್ಲ, ಈ ಅವಕಾಶಗಳನ್ನ ಕೊಟ್ಟು ಸಮಾಜವನ್ನ ಏರ್ಪಾಟು ಮಾಡಬೇಕು ನಮ್ಮ ಸಮಾಜದಲ್ಲಿ. ಇಂದಿರಾ ಗಾಂಧಿ ಅವರ ಕನಸು, ದೇವರಾಜ ಅರಸು ಅವರ ಕನಸು, ಬಸವಣ್ಣನವರ ಆಲೋಚನೆಗಳು ಎಲ್ಲವನ್ನ ಸೇರಿರ್ತಕ್ಕಂಥ ಈ ಕಾಂತರಾಜು ವರದಿಯನ್ನ ಅನುಷ್ಠಾನಗೊಳಿಸಬೇಕು ಅಂತ ಹಿಂದುಳಿದ ವರ್ಗದವರು ಎಲ್ಲಿ ನಂತರ ಚಳುವಳಿ ಆಂದೋಲನ ಮಾಡಿಬಿಡ್ತಾರೋ ಅನ್ನೋ ಉದ್ದೇಶಕ್ಕೆ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ರಾಜ್ಯಭಾರ ಮಾಡ್ತಕ್ಕಂಥ ಪ್ರಾಬಲ್ಯ ಸಮಾಜದವರು ಅದನ್ನ ಮಗುವಿನ ತರ ಹುಟ್ಟಿದ ಮಗುನ ಹೆಂಗೆ ಹೊಸ್ಕಾಕ್ತಾರೆ ಹಂಗೆ ಹೊಸ್ಕಾಕ್ಬಿಟ್ರು. ಯಾರಿಗೂ ಹೊರಗಡೆ ಸಮಾಜಕ್ಕೆ ಗೊತ್ತಾಗದೆ ಇರೋಂಗೆ ಆ ಮಗುವನ್ನ ಹಳೆ ಕಾಲದವ್ರು ಮಾಡ್ತಿದ್ರಂತೆ. ಹೆಣ್ಣು ಮಕ್ಕಳು 4-5 ಆಗ್ಬಿಟ್ರೆ 6ನೇ ಹೆಣ್ಣು ಮಗು ಹುಟ್ಟಿದ್ರೆ ಸ್ನಾನ ಮಾಡಿಸ್ತೀವಿ ಅಂತ ತಗೊಂಡು ಹೋಗಿ ಭತ್ತದ ಕಾಳು ಬಾಯೊಳಗೆ ಹಾಕ್ಬಿಟ್ಟು, ಅಯ್ಯೋ ಯಾಕೋ ಮಗು ಅಳ್ತಾ ಇಲ್ಲ, ಕಿರ್ಸ್ತಾ ಇಲ್ಲ, ಅದೇನೋ ಬೇರೆ ಏನೋ ಕಾಯಿಲೆ ಆಗ್ಬಿಟ್ಟಿದೆ ಅಂತ ಹೇಳಿ ಅಲ್ಲೇ ಮಣ್ಣು ಮಾಡ್ಬಿಡ್ತಾ ಇದ್ರು. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆ ಮಗು ಹೆಂಗ್ ಸತ್ತೋಯ್ತು ಅಂತ. ಹಂಗೇನೆ ಕಾಂತರಾಜು ಅವರ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗದ ಅತ್ಯುನ್ನತವಾದಂತ ಸಮರ್ಪಕವಾದಂತ ಆ ಒಂದು ವರದಿಯನ್ನ ಹುಟ್ಟಿದ ತಕ್ಷಣನೇ ಮಗುವಿನಲ್ಲಿ ಸಾಯಿಸಾಕೋ ರೀತಿಯಲ್ಲಿ ಸಾಯಿಸ್ಬಿಟ್ರು. ಅದ್ರಲ್ಲಿ ಏನ್ ಹೇಳಿದ್ರು, ಕೆಲವು ಲೋಪದೋಷಗಳನ್ನ ಬೂತ್ ಕನ್ನಡಿ ಹಾಕಿ ಹುಡುಕಿ ಅದರಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥ MD ಅವರು ಸಹಿ ಮಾಡಿಲ್ಲ, ನೀವು ಆಯೋಗದಲ್ಲಿ ಇರ್ತಕ್ಕಂಥವ್ರು ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ, ಇನ್ನು ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ ಚುನಾವಣೆ ಆದ ನಂತರ ನೋಡೋಣ ಅಂತ ಹೇಳಿ ಏನೋ ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯುಸ್ಸು ಅಂದಂಗೆ ಆ 100 ವರ್ಷ ಆಯುಸ್ಸನ್ನ ಅವರು ತಗೊಂಡ್ಬಿಟ್ರು. ಮತ್ತೆ ಬಿಜೆಪಿ ಸರ್ಕಾರ ಬಂತು, 3 ಜನ ಮುಖ್ಯಮಂತ್ರಿಗಳಾದ್ರು. ಈ ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜು ಅವರ ವರದಿಯ ಕಡೆ ಮುಖ ಕೂಡ ತಿರುಗಿಸಿ ನೋಡ್ಲಿಲ್ಲ. ಪ್ರತಿಯೊಬ್ಬರು ಅವರವ್ರದೇ ಆದಂತ ಆಲೋಚನೆಗಳಲ್ಲಿ ವ್ಯಾಖ್ಯಾನಗಳನ್ನ ಮಾಡಿದ್ರು. ಈಗಾಗಲೇ ನಮ್ಮ ಸ್ನೇಹಿತರು ಸುಮಾರು ಜನ ಹೇಳಿದ್ರು, ಕಸದ ಬುಟ್ಟಿಯಲ್ಲಿ ಇರ್ತಕ್ಕಂಥದ್ದು CM ಅವ್ರ ಟೇಬಲ್ ಮೇಲಿದೆ, ಇದಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ ಅಂತ ಹೇಳಿ ಬಹಳ ಆಘಾತಕಾರಿಯಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ಹಿಂದುಳಿದ ವರ್ಗದವರು ನಾವು ಸಹಿಸಿಕೊಂಡು ಧ್ವನಿ ಇಲ್ಲದವರು, ಮೊದಲೇ ಧ್ವನಿ ಇಲ್ಲದವರು ನಮ್ಮ ಧ್ವನಿಯನ್ನ ಸಂಪೂರ್ಣವಾಗಿ ಅಡಗಿಸ್ಬಿಟ್ರು. ಇತಿಹಾಸವನ್ನ ನೋಡ್ತೇವೆ, ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ, ನಮ್ಮ ಭಾರತದ ಸ್ವತಂತ್ರ ಸಂಗ್ರಾಮ, ಇವುಗಳಲ್ಲೆಲ್ಲ ನೋಡ್ತೇವೆ ಹೇಗೆ ಹೋರಾಟದ ಧ್ವನಿಯನ್ನ ಧಮನಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿರುವಂತಹ ಮೇಲ್ವರ್ಗದವರು ನಮ್ಮ ಹಿಂದುಳಿದ ವರ್ಗದ ಧ್ವನಿಯನ್ನ ಧಮನಿಸಿಬಿಟ್ರು. ಇರ್ಲಿ, ಅದಾಯಿತು. ತದನಂತರ ಈಗ 10 ವರ್ಷಗಳ ನಂತರ ಮತ್ತೆ ಹಿಂದುಳಿದ ವರ್ಗಗಳ
ಜಾತಿ ಗಣತಿಯನ್ನ ಮಾಡಬೇಕು ಅಂತ ಇದೆ. ಆ ಪ್ರಕಾರ ಈಗ ಸರ್ಕಾರ ಆದೇಶ ಮಾಡಿದೆ. ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಅಂತ ನಮ್ಮ ಸ್ನೇಹಿತರು ಹೇಳ್ತಿದ್ರು. ಅದು ಸತ್ಯ, ಅದು ನಿಜಕ್ಕೂ ಸತ್ಯ. ಆದೇಶ ಮಾಡಿದೆ, ಅಧ್ಯಕ್ಷರನ್ನ ಮಾಡಿದ್ದಾರೆ, ಸದಸ್ಯರುಗಳನ್ನ ಇನ್ನೂ ಮಾಡಿಲ್ಲ. ಇತ್ತೀಚೆಗೆ ಆಗಿರ್ಬೋದು. ಯಾಕೆ ಅಂತಂದ್ರೆ ಆ ವರದಿಯಲ್ಲಿ ಹಿಂದುಳಿದ ವರ್ಗದ ಧ್ವನಿನೇ ಇಲ್ಲದಂಗೆ ಮಾಡ್ಲಿಕ್ಕೆ ಸೇರಿಸಿದ್ದಾರೆ. ಆದ್ರೆ ಅವರ ಆಲೋಚನೆಗಳು ಇನ್ನೂ ಹಿಂದುಳಿದ ವರ್ಗದವರೆಗೂ ಬಂದಿಲ್ವಲ್ಲ. ಬರೀ ಅವರನ್ನು ಸೇರಿಸಿದ್ದಾರೆ ಅಷ್ಟೇ. ಅವರ ಆಲೋಚನೆಗಳು, ಅವರ ಅವಗಾಹನೆಗಳು, ಅವರ ಮನಸ್ಸು, ಆತ್ಮ ಇನ್ನು ಹಿಂದುಳಿದ ವರ್ಗದ ಕಾಳಜಿ ಬಗ್ಗೆ ಇನ್ನೂ ಬಂದೇ ಇಲ್ವಲ್ಲ. ಸಂಸ್ಥೆ ಚುನಾವಣೆಗೆ ಮಾತ್ರ ಅಂದ್ರೆ ನಮ್ಮನ್ನ ಅಲ್ಲೂ ರಾಜಕೀಯವಾಗಿ ಬೆಳೆಯೋದನ್ನ ಅಡಗಿಸ್ತಕ್ಕಂತಹ ಒಂದು ತಂತ್ರ ಇರ್ಲಿ. ನಾನು ಯಾವ ಇದ್ರ ಬಗ್ಗೆನೂ ಈಗ ಹೇಳಲಿಕ್ಕೆ ಈಗ ದಿಸ್ ಇಸ್ ನಾಟ್ ಪ್ರಾಪರ್ ಡಯಾಸ್. ತದನಂತರ ನಾವು ಹಿಂದುಳಿದ ವರ್ಗಗಳ ಚಳುವಳಿಯನ್ನ ಹೇಗೆ ಕೈಗೆತ್ತಿಕೊಳ್ಬೇಕು, ಈಗಾಗಲೇ ತಾವೆಲ್ಲ ಹೇಳಿದ್ದೀರಾ. ಅದರದ ಸಾರಾಂಶವನ್ನು ಮಾತ್ರ ನಾನು ಹೇಳ್ತೇನೆ. ತುಂಬಾ ಜನ ನಮ್ಮ ಮುಖಂಡರು ತುಂಬಾ ಮಾತಾಡೋರು ಇದ್ದಾರೆ. ಒಂದು, ಈ ಸ್ಥಳೀಯ ಸಂಸ್ಥೆಗಳಿಗೆ ಅಹಿಂದ ಚಳುವಳಿ ಹೇಗೆ ಪಾಲ್ಗೊಳ್ಳಬೇಕು. ಹೌದು, ದುಡ್ಡಿದ್ದವನು ದೊಡ್ಡಪ್ಪ, ರಾಜಕೀಯ ಪ್ರಾಬಲ್ಯ ಇದ್ದವನು ಅವರಪ್ಪ. ದುಡ್ಡಿದ್ದವನು ದೊಡ್ಡಪ್ಪ, ರಾಜಕೀಯ ಪ್ರಾಬಲ್ಯ ಇರ್ತಕ್ಕಂಥವ್ರು ಆ ದುಡ್ಡಿರೋರ್ಗೆ ಅಂತ ಅವರಪ್ಪ ಆಗ್ತಾರೆ. ಯಾಕೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಇತಿಹಾಸದಲ್ಲಿ ನಮ್ಮ ಭಾರತದ ಸ್ವತಂತ್ರ ಬಂದ ನಂತರ ಜನಸಂಘ ಅಂತಿತ್ತು, RSS ಅಂತಿತ್ತು. ಅವರೆಲ್ಲರೂ ಅವರ ಅಜೆಂಡಾಗಳನ್ನ ಇಟ್ಕೊಂಡು ಪಾರ್ಲಿಮೆಂಟ್ ಹೊರಗೆ, ವಿಧಾನಸೌಧದ ಹೊರಗೆ ಚಳವಳಿಗಳನ್ನು ಮಾಡೋರು, ರ್ಯಾಲಿಗಳನ್ನ ಮಾಡೋರು, ಕೂಗು ಹಾಕೋರು, ಮತ್ತೆ ಎಷ್ಟೋ ನಿರಸನಗಳನ್ನ ಮಾಡ್ತಾ ಇದ್ರು. ಆದ್ರೆ ಅವ್ರ ಬೇಳೆ ಏನು ಬೈಲಿಲ್ಲ. ಆವಾಗ ಅವ್ರು ಏನ್ ಮಾಡಿದ್ರು, ಬಿಜೆಪಿ ಅನ್ನೋ ಮಗುನ ಹುಟ್ಟು ಹಾಕಿದ್ರು. ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಬೇಕು, ಇಲ್ಲ ಅಂದ್ರೆ ಈ ಸರ್ಕಾರದಲ್ಲಿ ನಮ್ಮ ಕೂಗು ಕೇಳೋದೇ ಇಲ್ಲ. ಬರೀ ವಿಧಾನಸೌಧದ ಗೋಡೆಗಳಿಗೆ, ಪಾರ್ಲಿಮೆಂಟ್ ಗೋಡೆಗಳಿಗಷ್ಟೇ ನಮ್ಮ ಕೂಗು, ಒಳಗಡೆ ಕೂಗು ಅಂತವ್ರು ಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಅವರು ಬಿಜೆಪಿ ಹುಟ್ಟಾಕಿದ್ರು. ಆಮೇಲೆ ಎಲ್ಲರಿಗೂ ಗೊತ್ತೇ ಇದೆ, ಬಿಜೆಪಿ ಹುಟ್ಟಾಕಿದ ಮೇಲೆ ಒಬ್ರು MLA ಗೆಲ್ತಿದ್ರು, ಒಬ್ರು MP ಗೆಲ್ತಿದ್ರು, 10 ಆದ್ರು, 15 ಆದ್ರು. ಈಗ ಇಡೀ ದೇಶವನ್ನ ಆಳ್ತಕ್ಕಂಥ, ಅದು ಸಂಪೂರ್ಣವಾಗಿ ಕೈಯಲ್ಲಿ ಇಟ್ಕೊಂಡು ದೇಶವನ್ನ ಆಳ್ತಕ್ಕಂಥ ಒಂದು ಪ್ರಬಲವಾದಂತಹ ರಾಜಕೀಯ ಪಕ್ಷವಾಗಿ ರೂಪುಗೊಂಡು ನಮ್ಮ ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಬಂತು, ಡೆಲ್ಲಿಯಲ್ಲೂ ಬಂತು. ಈಗ ಅವ್ರದೇ ಸರ್ಕಾರದಲ್ಲಿ ನಾವೆಲ್ಲ ಹಸುಗೂಸುಗಳಾಗೋಗಿದ್ದೇವೆ, ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರು ಆಗೋಗಿದ್ದೇವೆ. ಮೊದಲೇ ಧ್ವನಿ ಇಲ್ಲ, ಈಗ ಕುತ್ತಿಗೆನೂ ಕಟ್ಟಾಕ್ಬಿಟ್ಟಿದ್ದಾರೆ. ನಾವು ಯಾವಾಗಾದ್ರೂ ಆ ಅಂತಾದ್ರೂ ಹೇಳ್ತಿದ್ವಿ, ಇವಾಗ ಅದು ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಅಹಿಂದ ಚಳುವಳಿಯನ್ನು ಪಾಲ್ಗೊಳ್ಳುವಿಕೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಒಂದು, ಎಲ್ಲರೂ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳು. ಈ ಚುನಾವಣೆಗಳಲ್ಲಿ ಅಹಿಂದ ಹೇಗೆ ರೂಪುಗೊಳ್ಬೇಕು, ಹೇಗೆ ಹೊರಗಡೆ ಬೆಳಕು ಚೆಲ್ಲಬೇಕು ನಮ್ಮ ಅಹಿಂದ ಚಳುವಳಿ ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ಬಂದಿರೋರು ಮಾತಾಡ್ತಾರೆ. ಸಂಪೂರ್ಣವಾಗಿ ಮಾತಾಡ್ಲಿಕ್ಕೆ ಗಂಟೆಗಟ್ಟಲೆ ಮಾತಾಡುವಂತ ಪ್ರತಿಭೆ ಇರ್ತಕ್ಕಂಥ ತೀನಾ ಶ್ರೀನಿವಾಸ್ ಅವ್ರನ್ನ ನಾನು 15 ವರ್ಷಗಳಿಂದ ನೋಡಿದ್ದೇನೆ. ಅವ್ರು ಮಾತಾಡಕ್ ಬಿಟ್ರೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತಾಡ್ತಾರೆ, ಅಂತ ಪ್ರಬಲರು. ಆದ್ರೆ ಎಲ್ಲರಿಗೂ ಅವಕಾಶ ಸಿಗಲ್ಲ. ನಂದು ಒಂದು ಒಂದು ಸಲಹೆ ಏನು ಅಂದ್ರೆ, ತಾವದನ್ನ ಪತ್ರದಲ್ಲಿ ಬರೆದು ಮೂರ್ತಿ ಸರ್ ಅವರು ಪೋಸ್ಟ್ ಮಾಡಿದ್ರೆ ಅವು ಎಲ್ಲವನ್ನ ಕೂತ್ಕೊಂಡು ಅವರು ಪರಿಗಣಿಸಿ ಅದರಲ್ಲಿ ಒಂದು ತಾತ್ಪರ್ಯ ತಗೊಂತಾರೆ. ಹೇಗೆ ಯಾವ ಸ್ಥಳೀಯ ಸಮಸ್ಯೆಗಳಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಏನು ಅನ್ನೋದನ್ನ ಒಂದು ಅವರು ಚಿಕ್ಕ ಒಂದು ಪುಸ್ತಕವನ್ನಾಗ್ಲಿ ಅಥವಾ ಒಂದು ಸ್ಟೇಟ್ಮೆಂಟ್ನಾಗ್ಲಿ ಬಿಡುಗಡೆ ಮಾಡಿ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದರಿಂದ ನೀವು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇದ್ರೆ ಈಗ ಖಂಡಿತ ಅಹಿಂದ ಚಳುವಳಿಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು.
ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಅನ್ಬಾರ್ದು. ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಹಣ ಎಲ್ಲವನ್ನ ಇದಕ್ಕೆ ವ್ಯಯ ಮಾಡಿದಾಗ ನಾವು ಇದ್ರ ಮುಖಾಂತರ ನಮ್ಮನ್ನ ನಾವು ಹೊರಗಡೆ ಹಾಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಜಿಲ್ಲಾ ಘಟಕಗಳ ಸ್ಥಾಪನೆ ಇನ್ನೂ ಆಗಿಲ್ಲ. ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗ್ಬೇಕು. ಇದು ಇಷ್ಟೇ ಸಾಕು. ಸ್ವಲ್ಪ ಚರ್ಚೆ ಮಾಡ್ಲಿಕ್ಕೆ ಒಂದೇ ಪಾಯಿಂಟ್. ನಮಗೆ ಈ ರಾಜ್ಯದಲ್ಲಿ ನಿಮ್ಮ ಗಮನ, ನಮ್ಮ ಸಂಘಟನೆ ಐದನ್ನ ಸೆಳಿಬೇಕು ಅಂದ್ರೆ ಗೊತ್ತೇವ್ರೆ, ಸೆಳಿಬೇಕು ಅಂದ್ರೆ ಒಂದು ಕೆಲಸ ಮಾಡಿದ್ರೆ ಸಾಕು. ಎಲೆಕ್ಷನ್ ಪಾಲ್ಗೊಳ್ಳೋದು ಎರಡನೇದು. ಒಂದೇ ಒಂದು ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಗಮನ ಸೆಳೀಬೋದು. ಏನಂದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಿ ಆದಾಗ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಎಲ್ಲ ಈ 10, 15, 20, 25 ವರ್ಷದವರೆಗೆ ಎಲೆಕ್ಷನ್ ಮಾಡ್ತಿರ್ಲಿಲ್ಲ ಇಡೀ ದೇಶದಲ್ಲಿ. ಬರೇ ಮುಂದೂಡ್ಬಿಡೋರು. MLA ಅವ್ರೊಬ್ಬರೇ ಇದ್ರೆ ಸಾಕಿದ್ ಯಾವುದು ಬೇಡ ಅಂತ ಅವ್ರಿಗೆ ಆಸೆ. ಹಾಗಾಗಿ 224 ಜನ MLA ಒಬ್ಬ ನನ್ನ ಮಗನ ಹೇಳಿಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಯಾರು ಹೇಳಿಕೆ ಕೊಟ್ಟಾರ. ಅವ್ರಿಗೆ ಗ್ರಾಮ ಪಂಚಾಯತಿನೂ ಇರಬಾರ್ದು, ಮುನ್ಸಿಪಾಲಿಟಿ ಇರಬಾರ್ದು, ನಿಮ್ ಕಾರ್ಪೊರೇಷನ್ ಇರಬಾರ್ದು. ಅದಕ್ಕೆ ರಾಜೀವ್ ಗಾಂಧಿ ಅವ್ರ ಕಾನೂನು ಪ್ರಧಾನಿ ಆದಾಗ ಏನ್ ಮಾಡಿದ್ರು, ಸಂವಿಧಾನದ 73, 74ನೇ ತಿದ್ದುಪಡಿಗೆ 74ನೇ ಕಾಲಮಿಗೆ ತಿದ್ದುಪಡಿ ತಂದ್ರು. ಲೋಕಸಭೆ ಚುನಾವಣೆ ಮತ್ತೆ ವಿಧಾನಸಭೆ ಚುನಾವಣೆ ಹೆಂಗ್ ನಡೀತದೆ 5 ವರ್ಷಕ್ಕೊಂದ್ಸರಿ, ಒಂದ್ ದಿನನೂ ತಡ ಹಂಗಿಲ್ಲ. ನಿಮ್ ಕಾರ್ಪೊರೇಷನ್, ಮುನ್ಸಿಪಾಲಿಟಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವತ್ತು ಅವಧಿ ಮುಗಿಯುತ್ತೆ ಅಂದ್ರೆ ನಿನ್ನೆ ಒಳಗೆ ಎಲೆಕ್ಷನ್ ಮುಗಿಸಿ ಇವತ್ತು ಅವಧಿ 5 ಗಂಟೆಗೆ ಮುಗಿಯೋದ್ರೆ 5 ಕಾಲಿಗೆ ಬೇರೆಯವ್ರ ಅಧಿಕಾರ ಕೊಡಬೇಕು ಅಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರು ರಾಜೀವ್ ಗಾಂಧಿ ಅವರು. ಅವಾಗ ಜಾರ್ಜ್ ಫರ್ನಾಂಡಿಸ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಪಾರ್ಲಿಮೆಂಟ್ ಅಲ್ಲಿ. ಅವರು ಕಡು ವಿರೋಧಿ ಕಾಂಗ್ರೆಸ್ಗೆ. ಕಾಂಗ್ರೆಸ್ ದೇಶದ ಇತಿಹಾಸದಲ್ಲಿ ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ಅವರು ಸಹ ಹೊಗಳಿದ್ರು. 2 ವರ್ಷ ಆಯ್ತು ಜಿಲ್ಲಾ ಪಂಚಾಯತಿ ಆಗಲಿಲ್ಲ ಬಿಜೆಪಿ ಅವಧಿಲಿ. ಸಂವಿಧಾನ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ನಾವೇ ಉಳಿಸೋರು ಅಂತ ಇವ್ರು ಹೇಳ್ತಾರೆ. ಇನ್ನೊಬ್ರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ. 2 ಜನ 2 ವರ್ಷ ಎಲೆಕ್ಷನ್ ಮಾಡಿಲ್ಲ. ಇವರು ಸಂವಿಧಾನ ವಿರೋಧಿಗಳು, ಸ್ಥಳೀಯ ಸಂಸ್ಥೆ ವಿರೋಧಿಗಳು. ಆಮೇಲೆ ಈಗ ಒಂದು ತಾಲೂಕ್ ಪಂಚಾಯತಿ ಬಂದ್ರೆ ಒಂದು ತಾಲೂಕಲ್ಲಿ 13 ಜನ ಹೊಸ ಲೀಡರ್ ಆಗ್ತಾರೆ. OBC ಅವರು, SC ಅವರು, ಮೈನಾರಿಟಿ ಅವರು ಎಲ್ಲ ಬರ್ತಾರೆ. ಒಂದು ಜಿಲ್ಲಾ ಪಂಚಾಯತಿಗೆ ಒಂದು ಕ್ಷೇತ್ರದಲ್ಲಿ 5-6 ಜನ ಬರ್ತಾರೆ ಲೀಡರ್ಗಳು. ಎಲ್ಲ ಬ್ಯಾಕ್ವರ್ಡ್ಸು, ಮೈನಾರಿಟಿ, SC ST ಅವರು ಬರೋದು. ಅದರಲ್ಲಿ ಸ್ಥಳೀಯ ಸಂಸ್ಥೆ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಅಲ್ಲಿ ಅವ್ರ ಕೈಲಿ ಅಧಿಕಾರ ಕೊಡೋದಕ್ಕೆ ಇವರು ವಿರೋಧ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಕೊಡೋದಕ್ಕೆ. ಅದಕ್ಕೆ ಚುನಾವಣೆ ಮುಂದೂಡ್ತಿರೋದು. ಶ್ರೀನಿವಾಸಾಚಾರ್ಯ ಚುನಾವಣಾ ಆಯುಕ್ತರಾದಾಗ ಒಂದು ಲೆಟರ್ ಬರೆದ್ರು ಸರ್ಕಾರಕ್ಕೆ, ಒಂದು ದಿನನೂ ಸಂವಿಧಾನದ ಪ್ರಕಾರ ಲೇಟ್ ಆಗದಿದ್ದಾಗ ನಾನು ಚುನಾವಣೆ ಮಾಡ್ತೀನಿ, ಮೀಸಲಾತಿ ಅಧಿಕಾರನ ನಮಗೆ ಕೊಡ್ರಿ ಚುನಾವಣಾ ಆಯೋಗಕ್ಕೆ. ಈ ಪಂಚಾಯತಿ ಒಂದಿನೂ ಮುಂದೋಗಲ್ಲ. ಯಾಕಂದ್ರೆ ಮೀಸಲಾತಿ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಅವ್ರು ಲಾಟ್ ಎತ್ಬಿಡ್ತಾರೆ, ಚೀಟಿ ರಿಸರ್ವೇಶನ್ ಮಾಡಿ. ಇವರು ನಮ್ಮವ್ರಿಗೆ ಹಾಕ್ಸ್ಕೋಬೇಕು ಅಂತ MLA ಅವರು, ಆಯಾ ಪಕ್ಷದವರು, ಮಿನಿಸ್ಟರ್ ಎಲ್ಲ ಮಾಡ್ತಿರೋದ್ರಿಂದ ಆಗ್ತಾ ಇಲ್ಲ. ಸ್ಥಳೀಯ ಸಂಸ್ಥೆಗಳನ್ನ ಹಾಳು ಮಾಡೋದಕ್ಕೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ನಾಶ ಮಾಡಲಿಕ್ಕೆ, ಗಾಂಧಿ ಹೇಳಿದಂತ ಗ್ರಾಮ ಸ್ವರಾಜ್ಯ ನಾಶ ಮಾಡೋದಕ್ಕೆ ಈ ಸರ್ಕಾರಗಳ ಚುನಾವಣೆಯನ್ನ ಸಕಾಲದಲ್ಲಿ ಮಾಡಿಲ್ಲ. ಕಳೆದ 4 ವರ್ಷದಿಂದ ಜಿಲ್ಲಾ ಪಂಚಾಯತಿ ಮಾಡಿಲ್ಲ, ಬೆಂಗಳೂರು ಕಾರ್ಪೊರೇಷನ್ ಮಾಡಲಿಲ್ಲ, ಶಿವಮೊಗ್ಗ ಕಾರ್ಪೊರೇಷನ್ ಮಾಡಲಿಲ್ಲ, ಹುಬ್ಬಳ್ಳಿ ಮಾಡಲಿಲ್ಲ. ಇಡೀ ರಾಜ್ಯದಲ್ಲಿ ಮುನ್ಸಿಪಾಲಿಟಿ ಎಲೆಕ್ಷನ್ ಆಗ್ತವೆ, ಅಧ್ಯಕ್ಷರ ಚುನಾವಣೆ 3 ವರ್ಷ ಆದ್ರೂ ಆಗಲ್ಲ. ಅದು ಇಡೀ ರಾಜ್ಯದಲ್ಲಿ ಆಯ್ತು. ಅದಕ್ಕೆ ಸ್ಥಳೀಯ ಸಂಸ್ಥೆ ಗ್ರಾಮ ಸ್ವರಾಜ್ಯ ಕಲ್ಪನೆ ಈ ಸರ್ಕಾರಗಳಿಗಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಸಂವಿಧಾನದ 73, 70ನೇ ಕಲಮಿಗೆ ರಾಜೀವ್ ಗಾಂಧಿ ಅವರು ಪ್ರಧಾನಿ ಇದ್ದಾಗ ತಿದ್ದುಪಡಿ ಏನ್ ಮಾಡಿದ್ರು ಅದ್ರ ಪ್ರಕಾರ ತಕ್ಷಣನೇ ಚುನಾವಣೆ ನಡೆಸಬೇಕು ಅಂತ ನೀವು ಒಂದು ಹೇಳಿಕೆ ನಾವು ಕೊಟ್ರೆ ಈ ರಾಜ್ಯ ಜನ ಲೀಡರ್ಸು, ದೊಡ್ಡ ಲೀಡರ್ಸು, ಜಿಲ್ಲಾ ಪಂಚಾಯತಿ ನಿಲ್ಲೋರು, ತಾಲೂಕ್ ಪಂಚಾಯತಿ ನಿಲ್ಲೋರು ಅದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ಇವರು ಧ್ವನಿನೇ ಎತ್ತಲ್ಲ. ಅದಕ್ಕೋಸ್ಕರ ಆಮೇಲೆ ಎರಡನೇದು, ನಾವು ನಿಲ್ಬೇಕಾ, ಅಹಿಂದದವರಿಂದ ನಿಂತು ನಾವು ಸಪೋರ್ಟ್ ಮಾಡ್ಬೇಕಾ ಅಥವಾ ಬೇರೆ ಪಕ್ಷದವರಿಗೆ ನಾವು ಸಪೋರ್ಟ್ ಮಾಡ್ಬೇಕಾ, ಹಂಗೆ ಎಲ್ಲ ಪ್ರಶ್ನೆ ಬರ್ತದೆ. ಅಹಿಂದದವ್ರು ಯಾವುದೋ ಒಂದು ಪಾರ್ಟಿಲಿ ನಿಂತರೆ ಅವ್ರಿಗೆ ಬೆಂಬಲ ಮಾಡೋಕ್ಕಾಗತ್ತಾ? ಸ್ವಲ್ಪ ಸಂದಿಗ್ಧ ಇದೆ. ಇಲ್ಲಿ ಒಬ್ಬರು ಹೇಳೋದು ಎಲ್ಲ ಸಮಸ್ಯೆ ಬಗೆಹರಬೇಕಂದ್ರೆ ಅಹಿಂದದಿಂದನೇ MLA ಎಲೆಕ್ಷನ್ ಮಾಡಬೇಕು, MP ಮಾಡಬೇಕು, ಮುನ್ಸಿಪಾಲಿಟಿನೂ ಮಾಡಬೇಕು. ಅದು ಅವರು ಸಹಜವಾಗಿ ಮಾತಾಡಿದ್ರು ಸಹ ಅದನ್ನು ಅತ್ಯಂತ ಗಂಭೀರವಾಗಿ ಪರಿಶೀಲನೆ ಮಾಡಬೇಕಾದಂತ ವಿಷಯ. ಮೊನ್ನೆ ಒಂದು ಹಿಂದುಳಿದ ವರ್ಗದವ್ರ ಮೀಟಿಂಗ್ ಸ್ವಲ್ಪ ಅಲ್ಲಿ ಮಾಡರೇಟ್ ಇದ್ದವರೇ ಇದ್ದಾರೆ. ಮೊದಲನೇ ಸರಿ ಮಾಡಿದಾಗ ಅವರು ಬೇರೆ ಟೈಪ್ ಇದ್ರು. ಈ ಕಾಂತರಾಜ್ ವರದಿ ತಿರಸ್ಕರಿಸಿದ್ದಕ್ಕೆ ಸಪೋರ್ಟ್ ಮಾಡಂಗೆ ಮಾತಾಡಿದ್ರು. ಕೊನೆಗೆಲ್ಲ ವಿರೋಧ ಮಾಡಿ ಗಲಾಟೆ ಆಯ್ತಲ್ಲಿ.
ಇನ್ನೊಂದ್ ಕಡೆ ನಮ್ಮ ಕೋಲಾರದ DC ಆಗಿದ್ರಲ್ಲ ನಮ್ಮ ಶಿವಮೊಗ್ಗದ ಶ್ರೀನಿವಾಸಾಚಾರ್ಯ ಅವರು ಮೊನ್ನೆ ಒಂದು ದೊಡ್ಡ ಇದೇ ತರ ಸಭೆಯಲ್ಲಿ ನಾವು ರಾಜಕೀಯ ಮಾಡೋದು ಅನಿವಾರ್ಯ ಅನ್ನೋ ಮಾತನ್ನ ಗಮನಿಸಿದ್ದಾರೆ. ಸ್ವಲ್ಪ ಜನರಲ್ಲಿ ಅದು ತಲೆಗೆ ಬಂದಿದೆ. ಅದಕ್ಕೆ ಇದು ಗಂಭೀರವಾದ ವಿಚಾರ. ನಾವು ಚುನಾವಣೆಗೆ ನಿಂತ್ರೆ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ನಿಲ್ತಾರೆ, ಮುನ್ಸಿಪಾಲ್ಟಿಗೆ ನಿಲ್ತಾರೆ, ಅವಾಗ ನೀವು ಬೇರೆ ಪಾರ್ಟಿನೂ ನಿಲ್ತಿರ್ತಾರೆ. ಅವಾಗ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಕಾರ್ಯಕಾರಿ ಸಮಿತಿ ಸರಿಯಾಗಿ ಆಲೋಚನೆ ಮಾಡಿ ತೀರ್ಮಾನ ಮಾಡ್ಬೇಕು. ಬಲ ಇದ್ರೆ ಎಲ್ಲದಕ್ಕೂ ರೆಡಿ ಆಗ್ಬೋದು. ಪ್ರತಿ ಕ್ಷೇತ್ರದಲ್ಲೂ ಅಹಿತ ಆಗ್ಬೇಕು. ನಮ್ಮ ಸಾಮಾನ್ಯ ಜನರಿಗೆ ಆ ಭಾವನೆ ಬರ್ಬೇಕಲ್ಲ. ನಿಮ್ಮಲ್ಲೆಲ್ಲ ಬಂದಿದೆ ಈಗ ಸೇರಿದವರಿಗೆ, ಯಾರು ಉಪ್ಪಾರ ಹೇಳಿದ್ರು, ಮಡಿವಾಳರು ಹೇಳಿದ್ರು, ಮುಸ್ಲಿಮ್ಸ್ ಹೇಳಿದ್ರು, ಕ್ರಿಶ್ಚಿಯನ್ಸ್ ಹೇಳಿದ್ರು, ಜೈನರು ಹೇಳಿದ್ರು, SC ಹೇಳಿದ್ರು, ಎಲ್ಲ ಹೇಳಿದ್ರು. ಈ ಭಾವನೆ ಪ್ರತಿ ಗ್ರಾಮ ಪಟ್ಟಣದಲ್ಲಿ ಜನ ನಮ್ಮ ಅಹಿಂದ ವರ್ಗಗಳಿಗೆ ಕಿವಿಗೆ ತಲುಪಬೇಕಲ್ಲ. ಅದು ತಲುಪಿದ್ರೆ ಇದು ಎಲೆಕ್ಷನ್ ಮಾಡಿ ನಾವು ಸಕ್ಸಸ್ ಮಾಡ್ಬೋದು. ಅಲ್ಲೂ ಸ್ಥಳ ಹಂತದಲ್ಲೇ ನಮ್ಮ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ ನಮ್ಮವ್ರು ಸಿಕ್ಬಿಟ್ರೆ ಅಹಿಂದ ವರ್ಗದವರು ಅದನ್ನ ಕಟ್ಟೋದಕ್ಕೆ ಸುಲಭ ಆಗುತ್ತೆ ಸಂಘಟನೆ. ಅದಕ್ಕೆ ಗಂಭೀರವಾಗಿ ಆಲೋಚನೆ ಮಾಡಿ ಈಗ ತಕ್ಷಣನೇ ಅವಧಿ ಮುಗಿದು 4 ವರ್ಷ ಆದ್ರೂ ಬಿಜೆಪಿ ಕಾಂಗ್ರೆಸ್ನವರು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ 5 ವರ್ಷ ನಡೆಸಿಲ್ಲ. ತಕ್ಷಣನೇ ಚುನಾವಣೆ ನಡೆಸಬೇಕು. ಇದರಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಮೈನಾರಿಟಿ ಎಲ್ಲ ಜಾತಿಯ ಬಡವರು ಸಹ ಈ ಪ್ರತಿನಿಧಿಯಾಗಿ ಬರೋದ್ರಿಂದ ಅಭಿವೃದ್ಧಿನೂ ಚೆನ್ನಾಗಾಗುತ್ತೆ. ಈಗ MLA ಒಬ್ಬನೇ ಮಾಡೋಕ್ಕಲ್ಲ, ಬರೀ ವಸೂಲಿ ಮಾಡ್ತಾರೆ. ಅದೆಂತ ಜಲ್ ಜೀವನ್ ಅಂತ ಒಂದು ಬಂದಿದೆ ಜಿಲ್ಲಾ ಮಟ್ಟದಲ್ಲಿ. ಪ್ರತಿ ಗ್ರಾಮ ಪಂಚಾಯತಿ ನೀರು ಪೈಪು ಇಲ್ಲ, ನೀರು ಇಲ್ಲ. ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಕರ್ನಾಟಕಕ್ಕೆ ಬಂದಿರೋದು. ಅವೆಲ್ಲ ಖಾಲಿ ಆಗ್ಲಿ ಅಂತ ಅವರು ಎಲೆಕ್ಷನ್ ಮಾಡಲ್ಲ. ಹಂಗಾಗಿ ನಮ್ ಬಹಳ ಬೇಜಾರಿನ ವಿಷಯ ಅಂದ್ರೆ ಕೆಲವರಿಗೆ ಸ್ವಲ್ಪ ಪ್ರೀತಿ ಇದೆ ಈ ಸಿದ್ದರಾಮಯ್ಯನವ್ರ ಮೇಲೆ. ಅವರು ಏನೋ ಮಾಡ್ತಾರೆ ಅಂತ ಇತ್ತು, ಮಾಡಿಲ್ಲ ಅಂತ. ಅವರು ಹಿಂಗೆ ಸಂವಿಧಾನ ಇಟ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡೋರು, ಸಂವಿಧಾನದ ಪ್ರಕಾರನೇ ನಡ್ಕೊಳ್ತಾರೆ. ಅವರೇ ಸಂವಿಧಾನ ವಿರೋಧಿ ಆಗಿದ್ದಾರೆ ಅಂದ್ರೆ ಭಾರಿ ಅಲೆ ತೆಗಿಸ್ತಾರಂತ ವಿಚಾರ. ಅದಕ್ಕೆ ಕೂಡಲೇ ಚುನಾವಣೆ ನಡೆಸಬೇಕು. ಎಲ್ಲ ಹಂತದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಅದನ್ನು ಸೇರಿಸ್ರಿ. ನಗರ ಸ್ಥಳೀಯ ಸಂಸ್ಥೆ ಅಂದ್ರೆ ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ ಬರುತ್ತೆ. ನಮ್ಮ ಗ್ರಾಮ ವ್ಯವಸ್ಥೆ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ತಕ್ಷಣನೇ ಚುನಾವಣೆ ಮಾಡಬೇಕು. ದುರ್ಬಲ ವರ್ಗದವರು, ಹಿಂದುಳಿದವರು, ಅಹಿಂದ ವರ್ಗಗಳಲ್ಲಿ ಅದಕ್ಕೆ ಸ್ಥಾನಮಾನ ಪಡೆದು ರಾಜ್ಯದಲ್ಲಿ ಅವರು ಸಹ ಅಭಿವೃದ್ಧಿಯಲ್ಲಿ ಕೆಲಸ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು. ಅವಾಗ ಮಾತ್ರ ಪ್ರಜಾಪ್ರಭುತ್ವ ಈ ವ್ಯವಸ್ಥೆ ಗ್ರಾಮ ಸ್ವರಾಜ್ಯ ಯಶಸ್ವಿ ಆಗೋದು ಕೂಡಲೇ ಮಾಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಫಸ್ಟ್ ಕೊಡ್ರಿ. ಎಲೆಕ್ಷನ್ ಇಲ್ಲದ ಎಲ್ಲರದು ತಾಕತ್ತು ಮತ್ತು ವಿಚಾರಗಳು ಏನಿದೆ ನಂಗೆ ಗೊತ್ತಿಲ್ಲ. ಹೌದು. ಈಗ ದಿನ ಶ್ರೀನಿವಾಸ್ ಸರ್ ಹೇಳಿದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಸಲಹೆ. ಈ ಸಭೆಯಲ್ಲಿ ಸರ್ ತೀರ್ಮಾನ ಮಾಡಿ ಈ ಸಭೆಯಿಂದ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಇದನ್ನು ಒಂದು ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಸರ್ ಹತ್ರ ಕೇಳ್ಕೊಳ್ತೇನೆ. ತದನಂತರ ನೀವೆಲ್ಲ ಹೇಳಿದಿರಲ್ಲ, ಈಗ ನೀವೆಲ್ಲ ಹೇಳಿ ಆಯ್ತು. ಈಗ ಮುಂದಿನ ಅಜೆಂಡಾ ಹೋಗ್ತೇನೆ. ಅಹಿಂದ ಜಿಲ್ಲಾ ಘಟಕಗಳನ್ನು ಮಾಡಬೇಕು, ತಾಲೂಕ್ ಲೆವೆಲ್. ಈಗ ತಾವೆಲ್ಲ ಮಾತಾಡಿರುವಂತಹದ್ದು, ಈಗ ಹಿಂದುಳಿದ ಸಾರ್ ಹೇಳಿದ್ರು, ಹಿಂದುಳಿದ ಜಾತಿಗಳು 1824 77 ಜನ ಮಾತ್ರ ನಾವು ಒಳಗಡೆ ಹೋಗ್ತಾ ಇದೀವಿ. ಇನ್ನು ಉಳಿದವರು ನಾವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಂದು ಕಾಂತರಾಜ್ ಅವರ ವರದಿಯನ್ನ ಈ ರೆಸಲ್ಯೂಷನ್ಗೆ ಸೇರಿಸುವಂತದ್ದು ಇನ್ನೊಂದೇ ಒಂದು ಮಾತು ಹೇಳಿ ನಾನು ನನ್ನ ಮಾತನ್ನ ಕನ್ಕ್ಲೂಡ್ ಮಾಡ್ತೇನೆ. ಒಂದು ಕಾಂತರಾಜ್ ವರದಿ ಬಹಳ ಉತ್ತಮವಾಗಿದೆ. ನಾವು ಏನು ಓದಿದ್ದೇವೆ ನಾವೆಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಉತ್ತಮವಾಗಿ ಇದುವರೆಗೂ ಏನು ಹಿಂದುಳಿದ ಜಾತಿಗಳ ಗಣತಿ ಆಗಿತ್ತು ಅದರ ಉತ್ತಮವಾಗಿ ಉತ್ತಮವಾಗಿದೆ. ಅದಕ್ಕೆ ಅದನ್ನ ಬಿಟ್ಟು ಬೇರೆ ಸರ್ವೆ ಮಾಡಿ ಬೇರೆ ವರದಿಯನ್ನ ತಯಾರು ಮಾಡುವ ಬದಲು ಈ ವರದಿಯನ್ನ ಯಥಾವತ್ತಾಗಿ ಉಳಿಸಿಕೊಂಡು ಅದಕ್ಕೆ ಉಳಿದ ಅಂಶಗಳನ್ನು ಸೇರ್ಪಡೆ ಮಾಡಿ ಈ ಪುಸ್ತಕಕ್ಕೆ ಈಗ ಹೊಸ ರ್ಯಾಪರ್ ಹಾಕಿದ್ರೆ ಹೊಸ ಪುಸ್ತಕ ಆಗುತ್ತೆ. ರ್ಯಾಪರ್ ಹಾಕುವಂತ ಕೆಲಸ ಮುಂದೆ ಮಾಡಿ ಈ ಒಂದು ವರದಿಯನ್ನ ಪೂರ್ತಿ ಬದಲಾವಣೆ ಮಾಡ್ತೀರಾ. ಈ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ಉಳಿದ ಅಂಶಗಳನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ನಾವು ರೆಸಲ್ಯೂಷನ್ ನಲ್ಲಿ
ಸೇರಿಸ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸಾರನ್ನ ಕೇಳ್ಕೊಳ್ತೇನೆ. ಇಷ್ಟು ಹೇಳಿ ಇನ್ನೂ ಬೇಕಾದಷ್ಟು ಮಾತಾಡೋದಿದೆ. ಈಗ 5ನೇ ತಾರೀಕು ರಾಹುಲ್ ಗಾಂಧಿ ಅವ್ರು ಬರೋದ್ರಿಂದ KPCC ಆಫೀಸಲ್ಲಿ ನನಗೆ ಮೀಟಿಂಗ್ ಇರೋದ್ರಿಂದ ಆವಾಗಲೇ ಹೋಗಬೇಕಾಗಿತ್ತು. ಸಾರ್ ನೀವು ಮಾತಾಡ್ಬಿಟ್ಟು ಹೋಗ್ರಿ ಅಂದಿದ್ದಕ್ಕೆ ವೆಯ್ಟ್ ಮಾಡಿದೆ. ಎಲ್ಲರ ಅನುಮತಿಯನ್ನು ನಾನು ಕೇಳ್ತೇನೆ. ದಯವಿಟ್ಟು ನನ್ನ ಮಾತುಗಳನ್ನು ತಾವು ಪರಿಗಣಿಸಿ ಈ ಒಂದು ರೆಸೊಲ್ಯೂಷನ್ಗೆ ತಾವೆಲ್ಲ ಒಮ್ಮತದಿಂದ ಒಕ್ಕೊರಲಿನಿಂದ ಸಹಕರಿಸ್ತೀರಾ ಅಂತ, ಟೇಬಲ್ ಒಡೆಯುವ ಮೂಲಕ ಸಹಕರಿಸ್ತೀರಾ ಅಂತ ನಾನು ಥ್ಯಾಂಕ್ ಯು. ಲಾಸ್ಟ್ ಟು ಬಿ ಆಡೆಡ್. ಒಂದು ನಿಮಿಷ ಕೇಳಿ ಅವರ ಈಗ ಸುಮ್ಮನೆ ಇಲ್ಲೇನೋ ರೆಸೊಲ್ಯೂಷನ್ ಆಗಲಿಲ್ಲ. ಅದು ಒಂದು ನಿಮಿಷ ಒಂದೇ ನಿಮಿಷ ಕೇಳಿಸ್ಕೊಂಡು ಕಾಂತರಾಜ್ನಲ್ಲಿ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳು ತಗೊಂಡೇನೆ SCP TSP ಟೋಟಲ್ ಮಾಡ್ತಾ ಇರೋದು. 24.1%ಗೆ SST ಕೊಡ್ತಾ ಇರೋದು. ಇದು ಮಾಹಿತಿ ಇರಲಿ. ಎರಡನೇದು OBCನವ್ರಿಗೆ ಫಲಾನುಭವಿಗಳು ಡಿವಿಷನ್ ಮಾಡ್ಕೊಳ್ಳೋ ನಾವು ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಹೇಳಿ ಆ ಜನಸಂಖ್ಯೆ ಆಧಾರದ ಮೇಲೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಕೂಡ ಡಿವಿಷನ್ ಮಾಡಿದ್ದು. ಆಯ್ತಾ? ನಮಗೆ ಸಂಪೂರ್ಣ ಅನುಷ್ಠಾನ ಆಗದಿದ್ರು ಅದರೊಳಗಿನ ಅಂಕಿ ಸಂಖ್ಯೆಗಳು ಸರ್ಕಾರದಲ್ಲಿದೆ. ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ವಿ. ಇದು ನಿಮಗೆ ಮಾಹಿತಿ. ಈಗ ನಾವು ರೆಸೊಲ್ಯೂಷನ್ ಮಾಡಿ ಏನೋ ಕಳಿಸಿದ್ರೆ ನೋಡೋ ಇವನೊಬ್ಬ ಕಾರ್ಯದರ್ಶಿ ಆಗಿದ್ದಂತೆ ಇವನಿಗೆ ಇದ್ರ ಅರಿವಿಲ್ಲ ಅಂತಾರೆ. ದಯಮಾಡಿ ಇಂಥವೇನೋ ನೀವು ಹೇಳಕ್ಕೆ ಹೋಗ್ಬೇಡ್ರಿ. ಅಂಕಿ ಸಂಖ್ಯೆಗಳೆಲ್ಲ ಸರ್ಕಾರದಲ್ಲಿದೆ. ಒಂದು ಸತಿ ರಿಪೋರ್ಟ್ ಕಮಿಟಿ ಮುಂದೆ ಬಂದರೆ ಸರ್ಕಾರದ ದಾಖಲೆಗಳದು. ನಾವೇನೇ ಕಾನೂನುಗಳು ಮಾಡ್ಬೇಕಾದ್ರೆ ಯೋಜನೆಗಳು ಮಾಡ್ಬೇಕಾದ್ರೆ ಅವೆಲ್ಲ ರೆಕಾರ್ಡ್ಸ್ಗಳನ್ನ ಹಳೆವೆಲ್ಲ ಆ ಡಾಟಾಗಳನ್ನ ತಗೊಂಡೇ ನಾವು ಫೈಲ್ಗಳು ಹೊಸದಾಗಿ ಮಾಡೋದು. ಈ ರೆಕಾರ್ಡ್ಸ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ನಾವೇನು ನಿಷೇಧ ಮಾಡಲ್ಲ, ಬಹಿಷ್ಕಾರ ಮಾಡಲ್ಲ. ಇದು ಮಾಹಿತಿಗೆ ಅಧಿಕೃತವಾಗಿ ಗೊತ್ತಾಗಲಿ ಇರಲಿ. ಅಲ್ಲ, ಈಗ ಏನಾಗಿದೆ ತಗೊಂಡ್ರು ಇಲ್ಲೆಲ್ಲ ಗೊತ್ತಾಗಿಲ್ಲ. ಆ ಅಂಕಿಅಂಶಗಳನ್ನು ತಗೊಂಡಿಲ್ಲ ಅಂತಲೇ ಮಾಡ್ಕೊಂಡಿದ್ದಾರೆ ಅಲ್ವಾ? ಈಗ ಘೋಷಣೆ ಮಾಡಿಲ್ಲ ಅಂತ ಹೇಳ್ತೀವಿ. ನಮಗೆ ಯಾರು ಏನಾಗಿದೆ ಗೊತ್ತಾಯ್ತು, ಗೊತ್ತಿದೆ ವಕೀಲ್ರೆ, ಸರ್. ನಿಮ್ಮ ಅಭಿಪ್ರಾಯ ನಾನು ಒಪ್ಪಿಸ್ತೀನಿ. ಅಧಿಕೃತವಾಗಿ ಘೋಷಣೆ ಆಗಬೇಕು ಅನ್ನೋದು ನಿಮ್ಮದು. ಹೌದು ಸರ್. ಆಯಿತು, ಅದರಲ್ಲಿ ನನಗೆ ಬೇರೆ ಅಭಿಪ್ರಾಯ ಇಲ್ಲ. ಅದನ್ನು ರಿಸೀವ್ ಮಾಡಿದ್ದೀವಿ. ಅಂಕಿ ಸಂಖ್ಯೆಗಳನ್ನ ಭವಿಷ್ಯತ್ತಿಗೆ ನಾವು ಉಪಯೋಗಿಸ್ತೀವಿ ಅನ್ನೋದು ಅಧಿಕೃತವಾಗಿ ಸರ್ಕಾರ ದಾಖಲೆಗೆ ಹೋಗ್ಬೇಕು ಅಲ್ವಾ? ಇದು ನಿಮ್ಮ ನಿಲುವು. ಅದು ನಂದು ಕೂಡ. ಜನಸಾಮಾನ್ಯರಿಗೂ ಗೊತ್ತಾಗಬೇಕು. ಮಾಡೋಣ. ಆಮೇಲೆ ಸರ್, ಈಗ ಇವರು ಮಾಡ್ತೀವಿ ಹೊಸದಾಗಿ ಅಂತಿದ್ದಾರಲ್ಲ, ಇವರು ಪ್ರಾಮಾಣಿಕತೆನ ಪ್ರಶ್ನೆ ಮಾಡ್ಬೇಕಾಗುತ್ತೆ. 15 ದಿನದಲ್ಲಿ ಮುಗಿಯಲ್ಲ ಸರ್ ಒಂದು. ಆಮೇಲೆ ನಾನು ಮುಖ್ಯಮಂತ್ರಿ ದಿನ ಬೆಳಗಾದ್ರೆ ಬೆದರೋಮುಖ ಆಟ ಮಾಡ್ತಾರೆ, ನಾಚಿಕೆ ಹೇಳಿದ್ರು. ಅದನ್ನ ಇಟ್ಕೊಂಡು ಇವರು ಎಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಾರೆ. ಇನ್ನೊಂದು ಕಡೆ ಅದ ಸದಾಶಿವ ಅಂದ್ರು ಈಗ ಅಂತದವರು ಇನ್ನೊಬ್ರು ಕಮಿಟಿ ಮಾಡ್ತಾರೆ. ಮತ್ತೆ ಇನ್ನೊಂದು ಕಮಿಟಿ ಮಾಡ್ಬೇಕು. ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಮತ್ತೊಂದು ಕಮಿಟಿಗೆ ನಾಳೆ ಆದೇಶ ಮಾಡ್ತಾರೆ. ಮಾನ ಮರ್ಯಾದೆ ಇಲ್ಲ ಈ ಸರ್ಕಾರ ನಡೆಸೋರಿಗೆ. ಎಲ್ಲರಿಗೂ ನಮಸ್ಕಾರ. ಹೆಸರು ವೇಣುಗೋಪಾಲ್ ಅಂತೇಳಿ ಸವಿತಾ ಸಮಾಜದ ಕ್ಷೌರಿಕ ಹಿತರಕ್ಷಣಾ ವೇದಿಕೆಯ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲರನ್ನ ಕ್ಷಮಾಪಣೆ ಯಾಕಿಸಿ ನಾನು ಹೊರಡ್ತೇನೆ. OBCಯ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಇವತ್ತು ಅಹಿಂದ ವರ್ಗದ ಎಲ್ಲ ಇವತ್ತೆಲ್ಲ ಮಾತಾಡ್ಲಿ ಬಿಡಿ. ಮೂರ್ತಿ ಸಾಹೇಬರಿಗೆ ಬಹಳ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಲಕ್ಷ್ಮೀ ಪ್ರಸಾದ್ ಸರ್, ನಿಜವಾಗ್ಲೂ ನನ್ಗೆ ಹೇಳ್ಬೇಕಂದ್ರೆ ಬಹಳ ಖುಷಿ ಆಗ್ತಿದೆ. ನಾನು 20 ವರ್ಷದಿಂದ ಹೋರಾಟ ಮಾಡಿದ್ದೀನಿ, ಸಮಾಜ ಸೇವೆ ಎಲ್ಲ ರಾಜಕೀಯಗಳು ಮಾಡಿದ್ದೀನಿ. ನನಗೆ ಏನ್ ನೋವು ಆಗ್ತಾ ಇದೆ ಅಂದ್ರೆ ಈಗ ಜನಸಂಖ್ಯೆ, ದಯವಿಟ್ಟು ಯಾರು ತಪ್ಪು ಭಾವಿಸ್ಬಾರ್ದಂತ ಮೊದಲಾಗಿ ಹೇಳ್ಕೊಳ್ತೀನಿ. ಜನಸಂಖ್ಯೆ ಅತಿ ಕಡಿಮೆ ಯಾರಿರುತ್ತೆ ಇವತ್ತು ಅವರಿಗೆ ನಿಜವಾದ ನ್ಯಾಯ ಸಿಗ್ತಾ ಇಲ್ಲ ಸರ್. ಯಾಕೆಂದ್ರೆ ಇವತ್ತು ಜನಸಂಖ್ಯೆ ಜಾಸ್ತಿ ಎಲ್ಲಿದೆ ಅಂತಂದ್ರೆ ಅಲ್ಲಿನೇ ನ್ಯಾಯ ಇದೆ. ನನ್ನೊಂದು ಪ್ರಶ್ನೆ, ನಾ ಸುಮಾರು ಮಹಿಳೆಯರ ಕೇಸ್ನಲ್ಲಿ ಹೋದಾಗ, ಉದಾಹರಣೆ ನನಗೊಂದು ಏನಾದ್ರು ಕೇಸ್ ಆಗಿದೆ ಅಂತ ನನ್ನ ಮೇಲೆ FIR ಆಗಿದ್ದಾಗ ನಾನು ಬೇರೆಯವ್ರ ಹತ್ರ ಹೋಗಿದ್ದೀನಿ ಸರ್ ಹಿಂಗಾಗಿದೆ ಅಂತ ಹೇಳಿದಾಗ ಇವರು ರಾಜಕೀಯ ವ್ಯಕ್ತಿಗಳು ಇರ್ತಾರ, ಇಲ್ಲ ಇದು ಸುಳ್ಳು ಅಂತಾನೆ ಸತ್ಯ ಇದ್ರು ಕೂಡ ಇವತ್ತು ನ್ಯಾಯ ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ಮೇಡಮ್ ಅವ್ರಿಗೆ ಹೋಗ್ತಾ ಇದ್ದಾರೆ.
ಸಮಾಜದಲ್ಲಿ ಬಹಳ ಹಿಂದುಳಿದಿದ್ದೇವೆ. ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಹಿಂದುಳಿದಿದ್ದೇವೆ. ನಾನು 10 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೆ. 2-3 ನಮ್ಮ ಕೊಲೆ ಕೇಸ್ ಆದಾಗ ದೊಡ್ಡ ವ್ಯಕ್ತಿಗಳು ಮಕ್ಕಳು ಕೈವಾಡ ಇತ್ತು. ನಾವು ಸುಮಾರು ನಮ್ಮ ಸಮಾಜದಲ್ಲೆಲ್ಲ ಭಾಗವಹಿಸಿದ್ದು ಎಲ್ಲ ಮಾಡಿದ್ವಿ. ನಮಗೆ ಅಲ್ಲಿ ನ್ಯಾಯ ಸಿಗಲಿಲ್ಲ. ಸುಮಾರು ನಮ್ಮ ಗುರುಗಳು ಕೂಡ ಬಂದ, ಎಲ್ಲರೂ ಬಂದ. ನನಗೆ ಅನಿಸಿದ ಮಟ್ಟಿಗೆ ಎಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ ಅಲ್ಲಿ ನಿಜವಾಗ್ಲೂ ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಅಲ್ಲಿ ಮಾತ್ರ ನಿಜವಾಗ್ಲೂ ನ್ಯಾಯ ಇಲ್ಲ. ಎಲ್ಲಿ ಜನಸಂಖ್ಯೆ ಇದೆ ಅಲ್ಲಿನೇ ಜಾಸ್ತಿ ನ್ಯಾಯ ಇದೆ. ಒಂದು ವಿಷಯ, ಇನ್ನೊಂದು ಲಾಸ್ಟು, ರಾಜಕೀಯ ಐದರಲ್ಲಿ ಇರ್ಬೇಕಾದ್ರೆ ರಾಜಕೀಯ ಬೇಡ ಅಂತ ಹೇಳ್ತಾರೆ. ಇರ್ಬೇಕು. ಯಾಕೆ ಅಂತಂದ್ರೆ ಅನ್ಯಾಯ ಒಳಗಾದವ್ರಿಗೆ ಇವತ್ತು ಏನಾದ್ರು ಸಹಾಯ ಕೇಳ್ಬೇಕಂತಂದ್ರೆ ರಾಜಕೀಯ ವ್ಯಕ್ತಿಗಳ ಹತ್ರನೇ ಹೋಗ್ಬೇಕು. ನಡೆಯೋ ದಿವಸ ಅವ್ರದ್ದೇ ಅಲ್ವಾ ಇರೋದು. ಈಗ ವಿಧಾನಸೌಧ ನಡೀತಿರೋದು ಅವರಿಂದನೇ. ಬಡವರು, ನಾನು ಬಡವಳು, ನನ್ಗೆ ಏನ್ ಕೇಸ್ ಆಗಿತ್ತಂದ್ರೆ ನಾನು ಇವತ್ತು ಕೋಟಿಗಾಗಲಿ ಎಲ್ಲರಾಗಿ ಲಕ್ಷ ಕಟ್ಟಬೇಕು, ನನ್ನ ಮೇಲೆ ಆಗ್ತಾ ಇಲ್ಲ. ಅವ್ರ ಹತ್ರ ಹೋಗಿ ಕೈ ಮುಗಿದು, ಸರ್ ದಯವಿಟ್ಟು ನಮ್ಗೆ ಏನಾದ್ರು ಮಾಡ್ಕೊಡ. ಅವಾಗ ಅಲ್ಲಿ ಸುಳ್ಳು ಆಗಿದ್ರು ಕೂಡ ಸತ್ಯ ಅಂತ ಮಾಡ್ತಾರೆ, ಸತ್ಯ ಆಗಿದ್ರು ಕೂಡ ಸುಳ್ಳು ಅಂತ ಮಾಡ್ತಾರೆ. ಇದು ಯಾರಿಗಲೇ ಇದು ನಾವು ಗೆಲ್ಸಿದಂತ ವ್ಯಕ್ತಿಗಳು ಇವತ್ತು ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇದ್ದಂಥವ್ರು ಇವತ್ತೆಲ್ಲರೂ ಪಾಠ ಕಲಿಬೇಕು. ಇವತ್ತು ಯಾವ ಗೆಲ್ಸಿದ್ರು ನಮ್ಗೆ ಏನ್ ನ್ಯಾಯ ಸಿಗುತ್ತೆ ಎಲ್ಲಿಲ್ಲ. ನಾವೇನಾದ್ರೂ ಇವತ್ತು ಸಂಘಟನೆ ಮಾಡ್ಬೇಕು, ರಾಜಕೀಯ ನಿಲ್ಬೇಕು ಅಂತ ಇದ್ರೆ ನನ್ನ ಅನುಭವದಲ್ಲಿ 1000 ಕಡೆಯಿಂದ ನಿಂತ್ರೆ ನಮ್ಗೊಂದು ಬೆಂಬಲ ಇರುತ್ತೆ. ಯಾಕಂದ್ರೆ ನಾವು ಒಬ್ಬರೇ ಹೋಗಿ ನಿಂತ್ರೆ ಇವರಿಂದ ಯಾರಿಲ್ಲಪ್ಪ ಸಮಾಜದಲ್ಲಿ ಅತಿ ಸಂಖ್ಯೆ ಕಡಿಮೆ ಇದೆ, ಇವ್ರು ಯಾರು ಬರಲ್ಲ. ಅದೇ 5,000 ದುಡ್ಡು ಸಾಲಿದ್ರೆ ಹೋಗ್ಬಾರ್ದಪ್ಪ, ಅಲ್ಲಿ ಹುಲಿ ಇದೆ, ಹುಲಿನ ಮುಟ್ಟಬಾರ್ದು ಅನ್ನೋದು ಬರುತ್ತಂತ ಅಹಿಂದ ಚಳವಳಿ ನಿಮ್ ಹಿಂದೆ ಇದೆ ಬಿಡಿ. ಇಂಥ ಸಮಸ್ಯೆಗಳು ಬಂದಾಗ ಸರ್ ತೀರ್ಮಾನ ಮಾಡ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಅಹಿಂದ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ವಿಚಾರವಾಗಿ ಇವತ್ತು ಕಾಂತರಾಜ್ ವರದಿ ವಿಚಾರವಾಗಿ ಪ್ರಸ್ತಾಪ ಮಾಡಿದರು. ನಮ್ಮ ಒಂದು ಸಂಘಟನೆ ವತಿಯಿಂದಲೂ ಸಹ ಒಂದು ಕಾಂತರಾಜ್ ವರದಿಯವರ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಸಹ ನಾವು ಒಂದು ಸಂದರ್ಭದಲ್ಲಿ ಅವರಿಗೆ ಮನೆಯನ್ನು ಸಹ ಮಾಡಿದ್ವಿ. ನಾವು ಸಹ ಕಾತರದಿಂದ ಇದ್ದೀವಿ. ಇವತ್ತು ಕಾಂತರಾಜ್ ವರದಿಯಿಂದ ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಮಗೂ ಸಹ ತುಂಬ ಖುಷಿಯಾಗಿತ್ತು. ಅದರ ಪರಿಕಲ್ಪನೆ ತುಂಬ ಚೆನ್ನಾಗಿತ್ತು. ಈಗ ಒಳಗಿನ ಇವತ್ತು ಮುಖಂಡರು ಮಾತಾಡುವಂತಹ ಸಂದರ್ಭದಲ್ಲಿ ಹಲವಾರು ಒಳನೋಟಗಳನ್ನು ಸಹ ಹೇಳಿದ್ದಾರೆ. ಆ ವಿಚಾರಗಳನ್ನು ತಗೊಂಡು ನಾವು ಇವತ್ತು ಕಾಂತರಾಜ್ ವರದಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವಾರು ಅಂದರೆ ಇವತ್ತು ಅದು ಜಾತಿ ಗಣಿತನ ಜನಗಣತನ ಅನ್ನೋ ವಿಚಾರದಲ್ಲಿ ಸಹ ಗೊಂದಲಗಳಾಗಿ ಅವತ್ತಿನ 2014ರಲ್ಲಿ ನಡೆದಂಥ ಏನೊಂದು ವರದಿಯಾಗಿತ್ತು ಮತ್ತು ಅವತ್ತಿನ ವರದಿ ವಿಚಾರವಾಗಿ ಸಾಮಾಜಿಕ ಎಲ್ಲ ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಔದ್ಯೋಗಿಕವಾಗಿ ಏನೊಂದು ವರದಿಗಳನ್ನು ಮಾಡಿದ್ರು. ಅದನ್ನ ಹಿನ್ನೆಲೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅದೆಲ್ಲ ಸರಿಯಾಗೇ ಇದೆ. ಹಾಗೆ ಜನಸಂಖ್ಯೆಯ ವಿಚಾರವಾಗಿ ಸ್ವಲ್ಪ ಗೊಂದಲಗಳಿದ್ದಾವೆ. ಯಾಕಂದ್ರೆ ನಾವಿವತ್ತು ಸವಿತಾ ಸಮಾಜದವರು ಇವತ್ತು 15 ಲಕ್ಷ ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ ಅನ್ನುವಂಥದ್ದಿದೆ. ಆದರೆ ಅಂಕಿ ಸಂಖ್ಯೆಗಳು ಸ್ವಲ್ಪ ವ್ಯತ್ಯಾಸಗಳು ಇರೋದ್ರಿಂದ ಕೆಲವಾರು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇದು ಕಾಂತರಾಜ್ ವರದಿಯನ್ನು ಅದಾವತ್ತಾಗಿ ತಗೊಂಡು ಕೆಲವಾರು ಮಾಡ್ರೇಷನ್ ಮಾಡಿ ಕೆಲವರು ಬದಲಾವಣೆಗಳನ್ನು ಮಾಡಿದ್ರೆ ಹಲವಾರು ಸಮುದಾಯಗಳಿಗೆ ಇದನ್ನ ಏನಾಗುತ್ತೆ ಅಂದರೆ ಅದು ತುಂಬಾ ರೀತಿಯಲ್ಲಿ ಒಳ್ಳೇದಾಗುತ್ತೆ ಮತ್ತು ಅದು ಬದಲಾವಣೆ ಮಾಡೋದ್ರಿಂದ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಆಗ್ತದೆ. ಹಾಗೆ ಅಹಿಂದ ವಿಚಾರವಾಗಿ ಒಂದು ಸಂಘಟನೆ ವಿಚಾರವಾಗಿ ನಮ್ಮ ಕಲ್ಲಪ್ಪ ಸರ್ ಮಾತಾಡಿದ್ರು, ಮತ್ತು ಇಲ್ಲಿ ಅಹಿಂದ ಮುಖಂಡರು ಮಾತಾಡಿದ್ರು. ತುಂಬ ವ್ಯಾಲ್ಯೂಬಲ್ ಆಗಿರುವಂತಹ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಸಮುದಾಯಗಳ ಇವತ್ತು ಏನು ಜಿಲ್ಲಾವಾರು ಇದ್ದಾವೆ, ತಾಲೂಕುವಾರು ಇದ್ದಾವೆ, ಹೋಬಳಿ ಮಟ್ಟದಲ್ಲಿ ಅವರವರ ಸಮುದಾಯಗಳ ಒಂದು ಸಂಘಟನೆಗಳು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಸಮುದಾಯಗಳಲ್ಲೂ ಇದ್ದಾವೆ. ಆ ಸಮುದಾಯಗಳನ್ನ ನಾವು ಪರಿಗಣಿಸಿ ತಗೊಳ್ಬೇಕು. ಹೆಚ್ಚಿನದಾಗಿ ನಾವು ಅಲ್ಲಿ ಸಂಘಟನೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಸಂಘಟನೆ ಮಾಡಬೇಕು, ಅಲ್ಲಿನ ಒಂದು ಸಭೆಗಳನ್ನ ಮಾಡಬೇಕು ಅನ್ನುವಂಥದ್ದು ನಾನು ಸಹ ಅದಕ್ಕೆ ಒಮ್ಮತವಾಗಿ ಅದನ್ನ ಕೂಗಾಗ್ತಾ ಇದ್ದೀನಿ. ಅದರ ಜೊತೆ ನಮ್ಮ ಒಂದು ಅಹಿಂದ ಸಂಘಟನೆ ಹೆಚ್ಚಿನದಾಗಿ ರಾಜ್ಯಕ್ಕೆ ಹೆಚ್ಚು ಪ್ರಚಾರ ಆಗಬೇಕು ಅನ್ನುವಂಥದ್ದಿದ್ರೆ ಅಲ್ಲಿನ ಎಲ್ಲಾ ಸಮುದಾಯಗಳಲ್ಲಿ ಅವರವರ ಸಮಸ್ಯೆಗಳು ತುಂಬಾ ಇದ್ದಾವೆ. ಅದಕ್ಕೆ ನಾವು ಸ್ಪಂದಿಸಿದ್ರೆ ಅಲ್ಲಿರೋ ನೈಜವಾದ ಸಮಸ್ಯೆಗಳು ನಾವು ಸ್ಪಂದಿಸಿದ್ರೆ ಆಗ ಏನಾಗುತ್ತೆ, ಅಹಿಂದ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಜನರು ಸಹ ನಂಬುತ್ತಾರೆ, ಭರವಸೆಯಿಂದ ಬರ್ತಾರೆ. ಅವರೆಲ್ಲ ಸಹ ನಮ್ಮ ಜೊತೆಗೂಡಿ ಇವತ್ತು ನನ್ನ ಅಹಿಂದ ಸಂಘಟನೆ ಇದೆ ಅನ್ನುವಂಥ ಉದ್ದೇಶಕ್ಕೆ ಎಲ್ಲರೂ ನಮ್ಮ ಸಂಘಟನೆ ಕೈ ಜೋಡಿಸ್ತಾರೆ ಅಂತ ಹೇಳಿ ಅದನ್ನು ಸಹ ಹೇಳಿ ಬಯಸ್ತಾ ಇದ್ದೀವಿ. ಹಾಗೆ ಇವತ್ತು ಅಹಿಂದ ಸಂಘಟನೆ ವಿಚಾರವಾಗಿ ಸಂಘಟನೆಯನ್ನು ಮಾಡುವಂಥದ್ದು, ಮತ್ತೆ ಇದಕ್ಕೆ ಅವಾಗ ಹೇಳಿದ್ರು ರಾಜಕೀಯವನ್ನ ಹೊರಗಡೆ ಇಟ್ಟು ಬರಬೇಕು ಅನ್ನುವಂಥದ್ದು ಹೇಳಿದ್ರು. ಕರೆಕ್ಟ್. ರಾಜಕೀಯನ ಇದು ಬರುವಂಥ ಸಂದರ್ಭದಲ್ಲಿ ನಮ್ಮ ಮೂರ್ತಿ ಸಾರ ಹೇಳಿದ್ರು, ಇದನ್ನ ಧರ್ಮ ರಹಿತ, ಜಾತಿಯ ರಹಿತ ಆ ಉದ್ದೇಶದ ಮೇಲೆ ಮಾಡಿದ್ದೀವಿ ಅನ್ನುವಂಥದ್ದು ಹೇಳಿದ್ರು. ಬಸವಣ್ಣನವರು ಮತ್ತೆ ಬುದ್ಧನ ಒಂದು
ಆಧಾರದ ಮೇಲೆ ಅವರ ವಿಚಾರಧಾರೆಗಳಿಗೆ ಮಾಡಿದ್ದೀವಿ ಅಂತ ನಿಜ ಸತ್ಯ ಹಾಗೆ ಇರಬೇಕಾಗ್ತದೆ ನಾವು. ಆದರೆ ಈ ಒಂದು ಸಂಘಟನೆಯಿಂದ ರಾಜಕೀಯ ವ್ಯಕ್ತಿಗಳು ಮುಂದೆ ಸಮಾಜದಲ್ಲಿ ಬರಬೇಕು ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಯಾವಾಗಲೂ ಹೇಳೋದಂಥದ್ದು ರಾಜಕೀಯನ ಹೊರಗಡೆ ಇಟ್ಟು ಬರಬೇಡಿ, ಇಲ್ಲಿಂದ ರಾಜಕೀಯ ವ್ಯಕ್ತಿಗಳನ್ನ ಬೆಳೆಸಬೇಕು ಅನ್ನುವಂಥದ್ದು ನಾನು ಇದಕ್ಕೆ ತುಂಬಾ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ರೀತಿ ಮಾಡಿದಾಗ ನಮಗೆ ಕಾರಣ ಏನಂದ್ರೆ ಇವತ್ತು ಸಂಘಟನೆಯಿಂದ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಏನೇ ಕೆಲಸಗಳನ್ನು ಮಾಡಿದ್ರು ಅದಕ್ಕೆ ಫಲಪ್ರದತೆ ಸಿಗುತ್ತೆ. ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೂಗು ಇಲ್ಲಿಯೇ ಸೀಮಿತವಾಗ್ತದೆ. ಅದರಿಂದ ನಾವೆಲ್ಲರೂ ಸಹ ಇವತ್ತು ರಾಜಕೀಯವಾಗೂ ಬೆಳಿಬೇಕಾಗ್ತದೆ. ಇವತ್ತು ಅದಕ್ಕೆ ನೈಜ ಉದಾಹರಣೆ ಇವಾಗ ಹೇಳಿದ್ರು RSS ಅನ್ನುವಂಥದ್ದು ಒಂದು ಸಂಘಟನೆ ಅಂತ ಹೇಳಿದ್ರು. ಅದೇ ರೀತಿ ಸಂಘಟನೆ ಅಹಿಂದ ಸಂಘಟನೆ ಸಹ ಅದೇ ಮಟ್ಟದಲ್ಲಿ ರಾಜ್ಯವ್ಯಾಪಿ ಎಲ್ಲರೂ ಸಹ ಇದನ್ನ ಒಂದು ಮಾತಿನ ವಿಚಾರದಲ್ಲಿ ಹೇಳಿದ್ರು. ನಮ್ಮ ಇಲ್ಲಿಂದ MP MLA ಅನ್ನೋದು ಮಾತಲ್ಲಿ ಹೇಳಿದ್ರು. ಅದು ನೈಜವಾಗಿ ಇಲ್ಲಿ ಆಗ್ಬೇಕು. ಇಂಥ ಒಂದು ರಾಜಕೀಯ ವ್ಯಕ್ತಿಗಳು ಇಲ್ಲಿಂದ ಬೆಳೆದಾಗ, ಇಲ್ಲಿಂದ ನಾವು ಸೂಚಿಸಿದಾಗ ಅಂಥ ವ್ಯಕ್ತಿಗಳು ಸಮಾಜದಲ್ಲಿ ನಿಲ್ಲುವಂಥದ್ದಕ್ಕೆ ಅಹಿಂದ ಅನ್ನುವಂಥದ್ದು ಆ ಮಟ್ಟದಲ್ಲಿ ಒಂದು ಬೆಳಿಬೇಕು ಅನ್ನುವಂಥದ್ದು ನಾನು ಸಹ ಅದನ್ನು ಬಯಸಿ ನನಗೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರೂ ಸಹ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ. ಶೇಖರ್ ಜಾನ್ ಕೋಲಾರ ಡಿಸ್ಟ್ರಿಕ್ಟ್. ಸರ್, ಈಗಾಗಲೇ ಅದು ಸೆನ್ಸಸ್ ವಿಚಾರದಲ್ಲಿ CM ಹತ್ರ ಹೋಗಿ ಡೇವಿಡ್ ಶಿಮೆನ್ ಅವರು ಮತ್ತು ಅಹಿಂದ ಸಂಘಟನೆಗಾರರೆಲ್ಲ ಹೋಗಿ ಲೆಟರ್ ಎಲ್ಲ ಕೊಟ್ಟು ಬಂದರು. ಅದ್ರ ಬಗ್ಗೆ ಏನಾದರೂ ಆಕ್ಷನ್ ತಗೊಂಡಿದ್ದೀರಾ ಸರ್? ನಿಮ್ಮ ಅಹಿಂದ ಇದ್ರ ಕಡೆಯಿಂದ ಆಗಲಿ ಅಥವಾ ನಿಮ್ಮ ಗಮನಕ್ಕೆ ಬಂದಿದೆಯಾ? ಅದು ನಿಮ್ಮನ್ನು ಗಮನಕ್ಕೆ ಬಂದಿದ್ರೆ ಅದನ್ನು ಯಾಕೆ ಈ ರೀತಿಯಾಗಿ ನಮ್ಮ ಅಹಿಂದ ಅಂದರೆ ಎಲ್ಲ ನಮ್ಮ ವರ್ಗದವರಿಗೆಲ್ಲ ಯಾಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸೇರಿ ಒಂದು ಎಲ್ಲ ಧ್ವನಿಗೂಡಿಸಿ ನಾವು ಯಾಕೆ ಅವರ ಒಂದು ಪ್ರತಿಭಟನೆ ಮಾಡಿ ನಮಗೆ ಇದುವರೆಗೂ ವಿ ಆರ್ ನಾಟ್ ಗೆಟಿಂಗ್ ಎನಿ ಇನ್ಫಾರ್ಮೇಷನ್ ಫ್ರಮ್ ನಮ್ಮ CM ಆಫೀಸಿಂದ ಆಗಲಿ ಇನ್ನೊಂದಾಗಲಿ ಎಲ್ಲಿಂದನೂ ನಮಗೆ ಇನ್ಫಾರ್ಮೇಷನ್ ಬರಲಿಲ್ಲ ಸರ್. ಆದರೆ ನಾವು ಮೈನಾರಿಟಿ ಕ್ರಿಶ್ಚಿಯನ್ಸ್ 4% ಇದ್ರೇನು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಥ್ರೂಔಟ್ ವರ್ಲ್ಡಲ್ಲಿ ವಿ ಆರ್ ಡೂಯಿಂಗ್ ವಂಡರ್ಫುಲ್ ಸರ್ವಿಸ್ ಮಾಡ್ತಾ ಇದ್ದೀವಿ. ಮೈನಾರಿಟಿ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಬಿಟ್ಟರೆ ಬೇರೆ ಯಾರಿಗೂ RSS ಅವರಿಗೆ ನಮ್ಮ ಮೇಲೆ ಮಾಡೋಂಥ ದೌರ್ಜನ್ಯಗಳು ಆಗಲಿ ಇನ್ನೊಂದಾಗಲಿ ಯಾಕೆ ನಿಮ್ಮ ಅಹಿಂದ ಸಬಲೀಕರಣ ಸೌಹಾರ್ದ ಸಹಕಾರದಿಂದ ಯಾಕೆ ನೀವು ಖಂಡಿಸಬಾರ್ದು? ಒಂದು ಮೆಮೊರಂಡಮ್ ಯಾಕೆ ಕೊಡಬಾರ್ದು? ಈಗ ಸಿಸ್ಟರ್ಸು ದೇರ್ ಆರ್ ಪ್ಯಾರಾಮೆಡಿಕಲ್ಸ್ ಅವರು, ಒಬ್ಬರು ನರ್ಸ್, ಒಬ್ಬರು ಪ್ಯಾರಾಮೆಡಿಕಲ್ ಫಾರ್ಮಸಿ ಅವರು ಹೋಗ್ತಾ ಇರುವಾಗ ಇದಕ್ಕಿದ್ದಾಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯಾಕೆ ಇದನ್ನು ನೀವು ಬೇರೆ ನ್ಯಾಷನಲ್ಸ್ ಲೆವೆಲಿಂದ ಇದನ್ನು ಪ್ರತಿಭಟನೆ ಮಾಡಬಾರ್ದು ಸರ್? ಮತ್ತು ಯಾಕೆ ನಮಗೆ ಈಗ ತುಂಬ ನಾವು ಶೋಷಣೆಗೆ ಒಳಗಾಗಿದ್ದೀವಿ ಸರ್. ಸುಮ್ಮನೆ ನಾವು ಇಲ್ಲಿ ಬಂದು ಕೊಡಿದ್ದೀವಿ ಅಹಿಂದ ಸಬಲೀಕರಣಕ್ಕೆ ನಿಮ್ಮ ಮುಖಾಂತರ ಮೂರ್ತಿ ಸರ್ ಅಂತೇಳಿ ನಮಗೆ ಡೇವಿಡ್ ಶಿಮೆನ್ ಅವ್ರ ಮುಖಾಂತರ ಮತ್ತು ಶ್ರೀನಿವಾಸ ಮೂರ್ತಿ ಅಂತ ಹೇಳಿದರು 92ನಲ್ಲಿ. ಈ ಚಿನ್ನಪ್ಪ ರೆಡ್ಡಿ ಕಮಿಷನ್ ಆಗಿರ್ಬೋದು ಅಥವಾ ಈ ಒಂದು ರೀಸೆಂಟ್ ಆಗಿರೋ ಒಂದು ಕಮಿಷನ್ ಆಗಿರ್ಬೋದು. ಆದರೆ ಇಟ್ಸ್ ಓನ್ಲಿ ನಾಮಕವಾಸ ಅಷ್ಟೇ ಸರ್. ಅದನ್ನು ಯಾಕೆ ನಮಗೆ ಅದರಿಂದ ಸಿಗಬೇಕಾಗಿರುವಂಥ ಒಂದು ಸವಲತ್ತುಗಳಾಗಲಿ ಅಥವಾ ನಮ್ಮ ಫೇವರ್ ಆಗಿ ಮಾಡಿದ್ದಾರಲ್ಲ ಸರ್, ಯಾಕೆ ಅದನ್ನು ನಮಗೆ ಅದರಿಂದ ಉಪಯೋಗ ಆಗಬಾರ್ದು? ಯಾಕೆ ನೀವು ಪ್ರಶ್ನೆ ಮಾಡಬಾರ್ದು ಸರ್ ಅವರಿಗೆ? ಮತ್ತು ಕ್ರಿಶ್ಚಿಯನ್ಸಲ್ಲೆಲ್ಲ ನರ್ಸ್ ಬೇಕು, ಡಾಕ್ಟರ್ಸ್ ಬೇಕು, ಟೀಚರ್ಸ್ ಬೇಕು, ಎಲ್ಲ ಲಾಯರ್ಸ್ ಬೇಕು. ಪ್ರತಿಯೊಂದು ವಿತ್ ಆಲ್ ರೌಂಡ್ ಡೆವಲಪ್ಮೆಂಟಲ್ಲಿ ವಿ ಆರ್ ಡೂಯಿಂಗ್ ವಂಡರ್ಫುಲ್ ಸರ್ವಿಸ್ ಮಾಡ್ತಾ ಇದ್ದೀವಿ. ಆದರೆ ಇವ್ರು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ? ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಸರ್. ಈಗ ನೋಡಿ, ಈಗ ಮಹಿಳೆಯರಿಗಾಗಿರ್ಬೋದು, ಪಾಪ ನನ್ಸಿಗೆ ಹೋಗಿ ಜೈಲಲ್ಲಿ ಕೂತಿದ್ದಾರೆ. ಅಲ್ಲ, ಸುತ್ತಿ ಬಳಸಿ ಕೇಳೋದಲ್ಲ ಸರ್, ನಿಮ್ಮಂಥವ್ರು ಕೇಳಿದಾಗಲೇ ಅವಾಗ ಗೊತ್ತಾಗೋದು ಸರ್. ಅದು ಸುತ್ತಿ ಬಳಸಿ ಕೇಳಿದಾಗ ಈಗ ಅನ್ಯಾಯವಾಗಿ ಅವ್ರಿಗೆ ಇಬ್ಬರು ಸಿಸ್ಟರ್ಸ್ಗೆ ಎಷ್ಟು ಅನ್ಯಾಯ ಆಗಿದೆ. ಈಗ ನೀವು ಹೇಳ್ತೀರಾ ಸುತ್ತಿ ಬಳಸಿ ಮಾತಾಡ್ತೀರಾ ಅಂತೀರ. ಅವ್ರ ನೋವು ಅವ್ರ ಕೂಗು ಕೇಳೋರು ಯಾರಿದ್ದೀರಿ? ಆ ರೀತಿ ಯಾಕೆ ಸರ್ ನಾವೊಂದು ಈ ಒಂದು ಅಹಿಂದ ಸಂಘಟನೆಯಿಂದ ನಾವೊಂದು ಯಾಕೆ ಮೆಮೊರಂಡಮ್ ಕೊಡಬಾರ್ದು? ಮತ್ತು ನಮ್ಮ ಕ್ರಿಶ್ಚಿಯನ್ಸ್ 4% ಅಂತ ಹೇಳ್ತೀರಾ ಸರ್, ಅಹಿಂದ ಮುಖಾಂತರ ನಮ್ಗೆ ಯಾಕೆ ಸ್ಥಾನಮಾನ ಕೊಡಬಾರ್ದು ಅನ್ನೋದು ಮಾಡ್ತೀವಿ. ನಾನು ರಿಪ್ಲೈ ಮಾಡ್ತೀನಿ ಸರ್. ಖಂಡಿತವಾಗಿ ನಮ್ಗೆ ಇವಾಗ ಎಕ್ಸ್ಪೆಕ್ಟಿಂಗ್ ಸರ್. ಖಂಡಿತ ಈಗಲೇ ರಿಪ್ಲೈ ಮಾಡ್ತೀನಿ. ನಾನು ರಿಪ್ಲೈ ಮಾಡ್ತೀನಿ ಸರ್. ಮಗನೇನಾಯ್ತು ಎಲ್ಲ ಹೇಳ್ತೀನಿ. First of all, I want to give thanks to God and especially Sir also, and then all other leaders, great good leaders are here. Santosha. Actually, if you ask me about that, I'm not much touch with the government life. Only we are independent churches and doing the ministry. They are asking help from the church
and then we are doing help to others. One time Rajiv Gandhi ಹೇಳಿದ್ರು, it's very difficult to rule this country because too many cultures, too many languages, too many religions. Very hard to do, sir. What shall I do? Then the reply is that, if you love people, you don't see any other things. So loving people is very important. So I was thinking long time, nearly 30-40 years now, church, many leaders are coming and going, but no response. ಎಡ್ವಿನ್, ಬಹಳ ಇಂಪಾರ್ಟೆಂಟ್ ವರ್ಡ್ ಹೇಳಿದ್ರು ಅವರು. ಇನ್ನೊಂದ್ಸತಿ ನಾನು ಕರ್ನಾಟಕದಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ರಾಜೀವ್ ಗಾಂಧಿಗೆ, ಸರ್ ಈ ದೇಶ ಬಹಳ ಧರ್ಮ, ಬಹಳ ಭಾಷೆ, ಬಹಳ ವಿವಿಧತೆ ಇದೆ, ಇಂಥ ದೇಶದಲ್ಲಿ ಇಂಥ ದೇಶದಲ್ಲಿ ಹೆಂಗೆ ಆಡಳಿತ ಮಾಡ್ತೀರಾ ಅಂತ ಕೇಳಿದ್ರಂತೆ ರಾಜೀವ್ ಗಾಂಧಿಗೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾವು ಜನರನ್ನ ಪ್ರೀತಿಸ್ಬೇಕಷ್ಟೇ, ನಾವು ಪ್ರೀತಿ ಮಾಡಿದ್ರೆ ಆಡಳಿತ ಮಾಡ್ಬೋದು ಅಂತ ಅವ್ರು So I think, Sam, God selected him. Why don't you think, let's stand and give a thanks for him? Yes. Just give that thanks. Yes. Because I am personally, we are praying, church, we are praying, saints here, and other leaders are here, we are praying for that. We need a good leader. So God given us to him, and if you have like-minded, he is looking for like-minded people. So when we cooperate with him, whatever things are there, when we work together, when we share together, when we love together, we can do wonderful things in this Bangalore city. So I thank you so much for the sir, and also we can give to him. May God bless you all. ಆದ್ಮೇಲೆ ಮಗಳಮ್ಮ ಭಾವನೆ ಆದ್ಮೇಲೆ My name is Daniel Sabras, and I'm very happy that to be with you today. And the way you are expressing the things are quite entirely different with one-minded people who came up here. See, I am the international speaker, and I am pro-life international conference executive member in Israel, and also WSSD, World Summit Sustainable Development Organization member, which has been conducted in Johannesburg in Europe, for which I was invited in the strength of World Youth Alliance. Director for India. Here I am. I'm so happy to be with you. And one suggestion, sir, Ahinda. Not only that word, I would like to say that you can use the word movement. Movement. No, not movement. Movement. Ahinda movement. Home rule movement. Gandhi. Yes. Home rule movement. This is. So, this is my suggestion. And also, we are all joining together in a one accord, one strength, one power, one knowledge. Please remember that. Yes. Once again, I would say we're all joined together here with one accord, one strength, one power, one knowledge, and one wisdom. Amen. One speech. And one spirit. That's exactly what we have said. So this is how we are here. We are here. One person told me about the youth. I don't know that. Who is that gentleman? Welcome your thoughts. This youth, the meeting what we are here, not only for ourselves presently, but also for our future generation. Exactly. Yes, we have to rule this country
even though we are minority, but we are showing our majority of the strength. So this is my sincere advice. Let us join together. And my friend told, love is most important. It plays a predominant role with the undaunted and undaunted spirit for each and every person. My dear brothers and sisters, I will thank you very much for the people as respect, and especially the leadership qualities. I observe you, sir. Leadership qualities tremendous. It is not easy to do, bring all the minorities in one connection. May God bless us. Amen. ಅಹಿಂದ ಸಂಘಟನೆಯಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ದಾನೆ ಇದ್ದೇನೆ. ಸೊ ಇವತ್ತಿನ ಅಜೆಂಡಾ ಬಂದು ಹಿಂದುತ್ವವಾದ ಆಯೋಗಕ್ಕೆ ನಾವು ಏನು ಜಾತಿ ಗಣತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾವು 10 ವರ್ಷಗಳ ನಂತರ ನಾವು ಜಾತಿ ಗಣತಿ ಸಂಸ್ಕರಣೆ ಮಾಡಬೇಕು ಅಂತ ಏನು ಅಜೆಂಡಾ ಇದೆ ಅದರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಜಾತಿ ಗಣತಿಯನ್ನು ನಮ್ಮ ಸಮುದಾಯಗಳಿಗೆ ಮನೆ ಮನೆಗೆ ತಲುಪಿಸಬೇಕಾದ್ರೆ ಒಂದು ನಾವು ಮಾಡ್ಬೋದು, ಮನೆ ಮನೆಗೆ ಹೈಟ್ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ಮನೆ ಮನೆಗೆ ತಲುಪಬೇಕು ಮತ್ತು ಸಮುದಾಯಗಳಿಗೆ ಅಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಜಾತಿ ಗಣತಿ ಬಗ್ಗೆ ನಾವು ಸವಿಸ್ತರವಾಗಿ ನಮ್ಮ ಸಮುದಾಯಗಳಿಗೆ ತಿಳುವಳಿಕೆ ಹೇಳೋದ್ರ ಮೂಲಕ ನಾವು ಮನೆ ಮನೆಗೆ ಅಹಿಂದ ಆಂದೋಲನವನ್ನು ಕೈಗೆತ್ತಿಕೊಂಡಾಗ ಸೊ ಅಹಿಂದದ ಒಂದು ಸಂಘಟನೆಯು ಸಹ ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಬೆಳವಣಿಗೆಗೂ ಸಹಾಯ ಆಗುತ್ತೆ. ಜೊತೆಗೆ ನಮ್ಮ ಸಮುದಾಯಗಳು ಅಹಿಂದದ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ಎಲ್ಲ ಸಮುದಾಯಗಳು ಒಗ್ಗೂಡಿಕೆ ಒಂದು ನಮ್ಮ ಕಾರ್ಯ ನಿರಂತರವಾಗಿ ಒಂದೇ ಸೂರಿನಡಿ ಅಹಿಂದ ಸೂರಿನಡಿ ಬರಲಿಕ್ಕೆ ಒಂದು ಅವಕಾಶವಾಗುತ್ತೆ. ಇದನ್ನ ನಾವು ಎಲ್ಲರೂ ಮಾಡಬೇಕಾಗುತ್ತೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಬರ್ತೀವಿ, ನಮ್ಮ ಒಂದು ಏನೋ ಒಂದು ವಿಚಾರಗಳನ್ನು ಮೂರ್ತಿಸಲು ಹೇಳ್ತಾ ಇದ್ದಾರೆ, ಅದನ್ನ ನಾವು ಇಲ್ಲಿಗೆ ಬಿಟ್ಟು ಹೋಗ್ತೀವಿ. ನಾನು ಇದನ್ನು ಬಿಡಬಾರ್ದು. ನಾವು ಇದನ್ನು ತಗೊಂಡೋಗಿ ಜಿಲ್ಲಾ ಕಮಿಟಿಗಳಿಗೆ ಮತ್ತೆ ತಾಲೂಕು ಕಮಿಟಿಗಳಿಗೆ ವಿಸ್ತರಣೆ ಮಾಡಿದಾಗ ಮಾತ್ರ ಅಹಿಂದ ಸಮುದಾಯದವರಿಗೆ ಅಹಿಂದ ವಿಚಾರಗಳು ಅಲ್ಲಿ ಅವರಿಗೆ ತಿಳುವಳಿಕೆ ಮೂಡಿಸಿದಂಗಾಗುತ್ತೆ, ನಮ್ಮ ಸಮುದಾಯಗಳಿಗೆ ತಿಳುವಳಿಕೆ ಮೂಡಿಸುವಂತಹ ಕೆಲಸ ಕಾರ್ಯಗಳು ಆಗ್ತದೆ. ಸೊ ಈಗ ಏನಾಗಿದೆ, ಜಾತಿ ಗಣತಿ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗ ಸರ್ಕಾರದಿಂದ ಏನೋ ಒಂದು ಜಾತಿ ಗಣತಿ ಮಾಡಿ ಅಂತ ಹೇಳ್ಕೊಟ್ಟಿದೆ. ಜಾತಿ ಗಣತಿ